ಕಿಚನ್ ನಲ್ಲಿ ಯೂಸ್ ಆಗುತ್ತಲ್ಲ ಈ ಐಟಮ್ಸು ಎಲ್ಲ ನಾವು ರೆಡಿ ಮಾಡಿಸಿದೀವಿ. ಇದು ಹಳೆ ಕಾಲದಲ್ಲಿ ಇದೇ ಉಪಯೋಗಿಸೋದು. ಇವಾಗ ಇದೆಲ್ಲ ಇವಾಗ ಇದು ನೋಡಿ ಸರ್, ಮುರುಗನ್ ವೇಲು ಮತ್ತೆ ದೀಪ, 5 ದೀಪ ಮತ್ತೆ ಮುರುಗನ್ ಇದು ನೋಡಿ, ತಾಮ್ರ ಚಂಬು ಎಷ್ಟು ಚೆನ್ನಾಗಿದೆ ಸರ್. ಹನುಮಾನ್ ಗದ್ದ ಅದರಲ್ಲಿ ಚಿಕ್ಕ ಸೈಜ್ ಇಂದ ಒಂದು 4 ಫೀಟ್ ತನಕ ಇದೆ ನೋಡಿ. ನಿಮಗೆ ದೊಡ್ಡ ದೊಡ್ಡ ವಿಗ್ರಹಗಳು ಇದು ನೋಡಿ, ದೀಪ ಎಷ್ಟು ದೊಡ್ಡ ದೀಪ ಇದೆ. ಈ ತರ ದೀಪಗಳು. ಇದು ಆಣೆ ನೋಡಿ, ಒಂದೊಂದು ಆಣೆ 45 kg ಬರುತ್ತೆ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಸೌತ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಶಾಪ್ ಆಗಿರ್ಬೋದು ಜ್ಯೋತಿ ಹ್ಯಾಂಡಿಕ್ರಾಫ್ಟ್. ಮತ್ತೆ ಈ ಶಾಪು ಬರೀ ಸೌತ್ ಇಂಡಿಯಾದಲ್ಲಿ ಮಾತ್ರ ಬಿಗ್ಗೆಸ್ಟ್ ಅಲ್ಲ, ಆಲ್ ಓವರ್ ಇಂಡಿಯಾ ಮತ್ತೆ ಹೊರ ರಾಜ್ಯಗಳಿಗೂ ಹೊರ ರಾಷ್ಟ್ರಗಳಿಗೂ ಸಹ ಎಕ್ಸ್ಪೋರ್ಟ್ ಮಾಡ್ತಾರೆ ಇವರು. ಇವ್ರ ಹತ್ರ ಏನೇನಿದೆ ಎಲ್ಲ ಥರ ಐಟಮ್ ಇವ್ರ ಹತ್ರ ಸಿಗುತ್ತೆ. ಕಿಚನ್ ಐಟಮ್ ಆಗಿರ್ಬೋದು, ದೇವಸ್ಥಾನದ ಐಟಮ್ ಆಗಿರ್ಬೋದು, ಬರೀ ದೇವಸ್ಥಾನ ಕಿಚನ್ ಅಲ್ದಲೆ ಮನೇಲಿ ಉಪಯೋಗಿಸೋಂತಹ ಆಂಟಿಕ್ ವಸ್ತುಗಳು ಎಲ್ಲ ಥರ ನಿಮ್ಗೆ ಏನು ಬೇಕು, ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ರೆಡಿ ಮಾಡಿಸ್ಕೊಡ್ತಾರೆ. ನೀವು ಆರ್ಡ್ರ್ ಕೊಟ್ಟು 3-4 ದಿನಗಳಲ್ಲಿ ರೆಡಿ ಮಾಡಿಸ್ಕೊಡ್ತಾರೆ. ಇವ್ರ ಹತ್ರ ಏನೇನೆಲ್ಲ ಇದೆ, ಏನೇನೆಲ್ಲ ತೋರಿಸ್ತಾರೆ. ನೋಡ್ತಾ ಹಾಗೆ ಸರ್ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನೋಡ್ತಾ ಇದ್ದೀವಿ ವೆಂಕಟೇಶ್ವರ ಸ್ವಾಮಿ ಸೂಪರ್ ಆಗಿದ್ದಾರೆ ಸರ್. ಇದು ಏನು ವೆಯ್ಟ್ ಬರ್ಬೋದು, ಯಾವ ಥರ ಇದೆ ಸರ್? ಇದು ಒಂದು ಪೀಸ್ ಬಂದ್ಬಿಟ್ಟು 50 kg ಬರುತ್ತೆ. 50 kg. ಇದು ಕೆಜಿ ಲೆಕ್ಕ ಕೊಡ್ತೀವಿ ನಾವು. ಇದೇ ಐಟಮ್ಸು ನಾವು ಈಗ ನಮ್ದು 1000 ರೂಪೀಸಿಂದ ಸ್ಟಾರ್ಟ್ ಆಗಿ 1800, 1200, 1400, 1300 ರೂಪೀಸ್ ಕೆಜಿ ಪ್ರಕಾರ ನಾವು ಮಾಡ್ತೀವಿ. ಇದೇ ಐಟಮ್ಸ್ ನಿಮಗೆ ಆನ್ಲೈನ್ನಲ್ಲಿ ರೀಟೇಲಲ್ಲಿ ನೋಡಿದರೆ 2,60,000, 2,50,000 ಅಂತ ರೇಟ್ ಆಗಿರ್ತಾರೆ. ಬಟ್ ಎಲ್ಲ ಆನ್ಲೈನಲ್ಲಿ ಮಾಡೋರು, ರಿಟೇಲಲ್ಲಿ ಮಾಡೋರು ಎಲ್ಲರೂ ನಮ್ಮ ಹತ್ರ ತೊಗೊಂಡೋಗಿ. ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅಲ್ಲಿ ನಾವು ರೆಡಿ ಮಾಡಿಸ್ತೀವಿ. ಇಂಥ ಫಿನಿಶಿಂಗ್, ಅದಕ್ಕೆ ಇದ್ರ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಈ ಮೆಟಲ್ ಇದೆಲ್ಲ, ಈ ಮೆಟಲ್ಗೆ ಯಾರು ಕಾಂಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಮೆಟಲ್ ಇದೆಲ್ಲ, ಇದು ಬ್ರಾಸ್ ಆದ್ರೆ ಯಾವುದು ಮೆಟಲ್ ಇಲ್ಲ. ಮೆಟಲ್ ಇರೋದು ಮೈನ್ ಬೇಸ್ ಮೆಟಲ್ ಇರೋದು ಕಾಪರ್ ಮತ್ತೆ ಜಿಂಕ್ ಮಿಕ್ಸ್ ಆದ್ರೆ ಬ್ರಾಸ್ ತಯಾರಾಗುತ್ತೆ. ಈಗ ಜಿಂಕ್ ಬಂದ್ಬಿಟ್ಟು 150 ರೂಪಾಯಿ ಕೆಜಿ, ಕಾಪರ್ ಬಂದ್ಬಿಟ್ಟು 700-800 ರೂಪಾಯಿ ಕೆಜಿ ಆಗುತ್ತೆ. ಈಗ ಕಾಪರ್ ಪರ್ಸೆಂಟೇಜ್ ಕಡಿಮೆ ಹಾಕ್ಬಿಟ್ಟು ಜಿಂಕ್ ಪರ್ಸೆಂಟೇಜ್ ಜಾಸ್ತಿ ಹಾಕ್ಬಿಟ್ರೆ ಅದು ರೇಟ್ ಕಡಿಮೆ ಆಗುತ್ತೆ, ಬಟ್ ಕ್ವಾಲಿಟಿ ಬರಲ್ಲ. ಈಗ ನಾವು ಕಾಣೋದಕ್ಕೆ ಇದೇ ತರ ಕಾಣುತ್ತೆ, ಬಟ್ ಅದು ಏನಾಗುತ್ತೆ, ಬರ್ತಾ ಬ್ಲಾಕ್ ಕಲರ್ ಆಗಿಬಿಡುತ್ತೆ. ಇದು ಬ್ಲಾಕ್ ಆಗಲ್ಲ, ಯಾಕಂದ್ರೆ ನಮ್ದು ಎಲ್ಲ ಟೆಸ್ಟ್ ಆಗಿ ಬರುತ್ತೆ, ಮತ್ತೆ ಒಳ್ಳೆ ಕ್ವಾಲಿಟಿ ನಾವು ತಯಾರು ಮಾಡಿಸ್ತೀವಿ. ಆತರ ನೋಡಿ, ಈ ತರ ಫಿನಿಶಿಂಗ್ ನಿಮ್ಗೆ ಯಾರು ಕೊಡೋದಿಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬರೀ ಫೇಸ್ಗೆ ಫಿನಿಶಿಂಗ್ ಕೊಡ್ತಾರೆ. ಸೇಮ್ ಐಟಮ್ ಇರುತ್ತೆ. ಸರ್ ಏನ್ ಸರ್ ಇದು ಈ ರೇಟ್ ಇದೆ, ಇಲ್ಲಿ ಆತರ ಇಲ್ಲ. ಇದು ನಮ್ದು ಏನಿದೆ, ಪೂರ್ತಿ ಐಟಮ್ಸ್ಗೆ ನಾವು ಕೈ ವರ್ಕ್ ಮಾಡ್ತೀವಿ, ಹ್ಯಾಂಡ್ ವರ್ಕ್ ಮಾಡಿಸ್ತೀವಿ. ಆ ಥರ ವರ್ಕ್ಮ್ಯಾನ್ಶಿಪ್ ಇರೋದು ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ. ನೋಡಿ, ನೀವು ನೋಡಿರ್ತೀರಾ, ಇಲ್ಲಿ ನಮ್ದು 4 ಫ್ಲೋರ್ ಇದೆ. ಇದು ಬರೀ ವಿಗ್ರಹ ಐಟಮ್ಸ್. ಮತ್ತೆ ಇನ್ನೊಂದು 6 ಫ್ಲೋರ್ ಇದೆ, ಅಲ್ಲಿ ನಿಮಗೆ ಪೂಜೆ ಐಟಮ್, ಪೂಜೆ ಸಂಬಂಧಪಟ್ಟಂತದ್ದು ಎಲ್ಲ ಐಟಮ್ಸ್ ಕಾಪರ್ ಮತ್ತೆ ಹಿತ್ತಾಳೆದಲ್ಲಿ. ಈಗ ನಾವು ಕಾಪರ್ಗೆ ಪವಿತ್ರ ಅಂತ ಹೇಳ್ತೀವಿ, ಅದು ಎಲ್ಲ ಪೂಜೆಗೆ ಯೂಸ್ ಆಗುತ್ತೆ. ಹಿತ್ತಾಳೆ ಪವಿತ್ರ ಅಂತ ಹೇಳ್ತೀವಿ, ಅದು ಪೂಜೆಗೆ ಯೂಸ್ ಆಗುತ್ತೆ. ಈಗ ಜನಗಳು ಏನ್ ಮಾಡ್ತಾ ಇದ್ದಾರೆ, ಸ್ಟೀಲು, ಪ್ಲಾಸ್ಟಿಕ್ಕು ಅದರಲ್ಲೆಲ್ಲ ಊಟ ಮಾಡಿ ಕೈಲಿ ಬರೋದು ಜಾಸ್ತಿ ಆಯಿತು. ಈಗ 45 ವರ್ಷ 5 ವರ್ಷ ಆಯಿತು, ಶುಗರು BP ಎಲ್ಲ ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ನಾವು ನಮ್ಮ ಪೂರ್ವಜರು ಇಷ್ಟಂತಾಗಿದ್ರು ಅಂದ್ರೆ, ಯಾಕಂತ ಹೇಳಿದ್ರೆ ಅವರು ಊಟ ಅಡುಗೆ ಮಾಡೋದು ಎಲ್ಲ ಹಿತ್ತಾಳೆ ಯೂಸ್ ಮಾಡ್ತಾ ಇದ್ರು, ನೀರು ಕುಡಿಯೋದಕ್ಕೆ ಕಾಪರ್ ಯೂಸ್ ಮಾಡ್ತಾ ಇದ್ರು, ಊಟ ಮಾಡೋದಕ್ಕೆ ಕಂಚು ಯೂಸ್ ಮಾಡ್ತಾ ಇದ್ರು. ಅದನ್ನೆಲ್ಲ ನಾವು ಬಿಟ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಅದ್ರದ್ದು ಈಗ ಮೇಂಟೆನೆನ್ಸ್ ಜಾಸ್ತಿ ಅಂದ್ರೆ ಏನು, ಅದು ಯೂಸ್ ಮಾಡ್ತಾ ಸ್ವಲ್ಪ ಕಲರ್ ಬಂದ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ, ಕಪ್ಪಾಗಿ ಕಾಣಿಸುತ್ತೆ, ಅಸಹ್ಯ ಕಾಣುತ್ತೆ. ಅದು ಡೈಲಿ ಕ್ಲೀನ್ ಮಾಡಬೇಕು. ಈಗ ಒಂದು ಸ್ವಲ್ಪ ನಾವು ಕಷ್ಟ ಬಿದ್ದರೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹೆಲ್ತ್ ಈಸ್ ವೆಲ್ತ್. ನಾನು ಹೇಳೋದು ಒಂದೇ, ನಮ್ದು ಹೆಲ್ತ್ ಈಸ್ ವೆಲ್ತ್. ಫಸ್ಟ್ ಪರ್ಪನ್ಸು ಹೆಲ್ತ್ಗೆ ಕೊಡಬೇಕು, ಆಮೇಲೆ ಬೇರೆ ವಿಷಯ. ಅದಕ್ಕೆ ನಮ್ಮಲ್ಲಿ ಎಲ್ಲ ತರ ಐಟಮ್ ಸಿಗುತ್ತೆ. ನಾನು ದೀಪದಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ ಅಂದ್ರೆ, ನಿಮ್ಗೆ ಡಿಸೈನ್ಸ್ ನೋಡಿದ್ರೆ ಡಿಸೈನ್ಸ್ ಎಷ್ಟು ವೆರೈಟೀಸ್ ಬರುತ್ತೆ. ಒಂದೊಂದು ಡಿಸೈನ್ಸ್ ಅಲ್ಲಿ ನಿಮ್ಗೆ ಎಲ್ಲ ಸೈಜಸ್ ಸಿಗುತ್ತೆ, ಒಂದೊಂದು ಸೈಜ್ ಅಲ್ಲಿ. ಮತ್ತೆ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್. ನಿಮ್ಗೆ ನೋಡಿ, ಇಲ್ಲಿ ಯಾವ್ದು ಶಾರ್ಪ್ನೆಸ್ ಇಲ್ಲ, ಮತ್ತೆ ಈ ಕ್ವಾಲಿಟಿ ನೋಡಿ ಎಷ್ಟು ಫಿನಿಶಿಂಗ್ ಇದೆ. ಇಷ್ಟು ಒಳ್ಳೆ ಫಿನಿಶಿಂಗ್ ಯಾರು ಕೊಡೋದಿಲ್ಲ. ಈ ದೀಪ ನೋಡಿ ಎಷ್ಟು ಚೆನ್ನಾಗಿದೆ, ಇದ್ರದ್ದು ಕ್ವಾಲಿಟಿ, ಫಿನಿಶಿಂಗ್, ಡೀಪ್ನೆಸ್, ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಬಂದಿರೋದು ಐಟಮ್ಸು. ಈಗ ನೋಡಿ, ಆರಾಧನಾ ಬರ್ತಾ ಇದೆ, ಈ ತರ ತುಳಸಿ ಕಟ್ಟ ಎಲ್ಲ ಸಿಗುತ್ತೆ. ದಾನ ಕೊಡೋಂಥದ್ದು ಐಟಮ್ಸ್ ಎಲ್ಲ ಸಿಗುತ್ತೆ, ಪೂಜೆ ಐಟಮ್ಸು ಎಲ್ಲ ಸಿಗುತ್ತೆ. ಇದು ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಅಷ್ಟಲಕ್ಷ್ಮಿ ಕೊಡ್ಪಾನ, ಈ ಕಳಸ ಇಡ್ತಾರಲ್ಲ, ಕಳಸಗೆ ಇದು ಕೊಡ್ಪಾನ. ಇದರಲ್ಲಿ ತುಂಬಾ ಸೈಜಸ್ ಇರುತ್ತೆ ನೋಡಿ. ಈ ಸೈಜಸ್, ಸಣ್ಣದು ದೊಡ್ಡದು ಎಲ್ಲ ಸೈಜಸ್ ಸಿಗುತ್ತೆ.
ನಿಮ್ಮ ವರಮಹಾಲಕ್ಷ್ಮಿ ಐಟಮ್ಸ್ಗೆ, ಪೂಜೆ ಐಟಮ್ಸ್ಗೆ ಎಲ್ಲ ಹೋಗೋದು ಬೇಕಾಗಿಲ್ಲ. ಒಂದ್ಸಲಿ ಕಸ್ಟಮರ್ ಬಂದು ನೋಡ್ಕೊಂಡು ಹೋಗ್ಲಿ. ನಮ್ಮ ಮಾತು ಮೇಲೆ ನಂಬಿಕೆ ಮಾಡಬೇಡ್ರಿ. ನಾನು ಕಸ್ಟಮರ್ಗೆ ಹೇಳ್ತೀವಿ, ನನ್ನ ಮಾತು ಮೇಲೆ ನಂಬಿಕೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಮಾಡೋರು ತುಂಬಾ ಜನ ವಿಡಿಯೋ ಮಾಡ್ತಾರೆ, ಕಸ್ಟಮರ್ ಹೋಗ್ತಾರೆ, ಅವ್ರು ಬೇಜಾರು ಹಾಕೊಂಡು ವಾಪಸ್ ಹೋಗ್ತಾರೆ. ಏನಪ್ಪ ವಿಡಿಯೋದಲ್ಲಿ ಹಂಗೆ ಹೇಳ್ತಾರೆ, ಇಲ್ಲಿ ಬಂದ್ರೆ ಏನಿಲ್ಲ ಅಂತ ಹೇಳ್ತಾರೆ. ನಾನು ಅದು ಹೇಳೋದಿಲ್ಲ. ನಾನು ಹೇಳ್ತಾ ನೀವು ಏನೋ ತಗೊಂಬೇಡಿ, ನಮ್ಮ ಮಾತು ಮೇಲೆ ನಂಬಿಕೆ ಮಾಡಬೇಡಿ. ಒಂದ್ಸಲಿ ನಮ್ಮ ಅಂಗಡಿಗೆ ಬನ್ನಿ, ಬಂದು ನೋಡಿ, ನಿಮ್ ಸ್ಯಾಟಿಸ್ಫೈಡ್ ಮಾಡೋದು ಕರ್ತವ್ಯ ನಂದು. ಯಾಕಾದ್ರೆ ಕಸ್ಟಮರ್ ಇಸ್ ಗಾಡ್. ನಂದು ಇದೇ ಉದ್ದೇಶ, ಕಸ್ಟಮರ್ ಇಸ್ ಗಾಡ್. ನಾನು ಇದು ಮಾಡಿದ್ರೆ ಈಗ ವಿಡಿಯೋ ಎವ್ರಿ ವೀಕ್ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ ಕಸ್ಟಮರ್ಗೆ ಜಾಗರೂಕ ಮಾಡಬೇಕು. ನೀವು ಇವಾಗ ಹಳೆ ಕಾಲದಲ್ಲಿ ಬಂದ್ರೆ, ಯಾಕಂದ್ರೆ ಹಳೆ ಪದ್ಧತಿಯಲ್ಲಿ ಬಂದ್ರೆ ನಮ್ಮ ಮನೆಯಲ್ಲಿ ಯಾವುದು ನೆಗೆಟಿವ್ ಫೀಲಿಂಗ್ ಬರಲ್ಲ, ನೆಗೆಟಿವಿಟಿ ಬರಲ್ಲ. ಈ ಹಿತ್ತಾಳೆ ಕಾಪರ್ ಐಟಮ್ಸ್ ನಾವು ಮದುವೆಯಲ್ಲಿ ಕೊಡ್ತೀವಿ ಅಂತ ಐಟಮ್ಸ್ ಇದೆ ನೋಡಿ. ಇದು ಕಳಸ, ಇದು ಹಿತ್ತಾಳದಲ್ಲಿ ಮಾಡಿಸಿದ್ವಿ. ಇದು ಸಿಲ್ವರ್ ಕೋಟಿಂಗ್ ಮಾಡಿಸಿದ್ವಿ. ಇದು ಆಕ್ಚುಲಿ ಕಾಪರ್ ಮೇಲೆ ಸಿಲ್ವರ್ ಕೋಟಿಂಗ್ ಮಾಡಿಸ್ತೀವಿ. ಒಬ್ಬೊಬ್ರು ವೈಟ್ ಮೆಟಲ್ ಅಂದ್ಬಿಟ್ಟು ಮಾಡ್ತಾರೆ, ಬಟ್ ವೈಟ್ ಮೆಟಲ್ ಇಲ್ಲ. ವೈಟ್ ಮೆಟಲ್ ಬರೋದು ಜರ್ಮನ್ ಸಿಲ್ವರ್ ಪ್ಯೂರ್. ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಸುಮ್ಗೆಲ್ಲ ಇದು ಇರುತ್ತೆ ರಿಟೇಲ್ ಅಲ್ಲಿ, ಮತ್ತೆ ಇದರಲ್ಲಿ ಮಾಡ್ತಾರೆ, ಬಟ್ ನಾವು ನಮ್ಮಲ್ಲಿ ಇದಿಲ್ಲ. ಇದು ನೋಡಿ ಗಂಟೆ. ಈ ಗಂಟೆದಲ್ಲಿ ನಿಮಗೆ ಸಣ್ಣದಿಂದ ಹಿಡಿದು 500 kg ವರೆಗೂ ಬೇಕಾದ್ರೆ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ ನೋಡಿ. ಇದು ಡಿಸೈನ್ಸ್ ಇರೋದು ಗಂಟೆ. ಈ ಸೌಂಡ್ ನೋಡಿ, ಇದು ಮೈನ್ ಏನಿದೆ ಸೌಂಡ್, ಓಮ್ ಅಂತ ಸೌಂಡ್ ಬರುತ್ತೆ. ಇದು ಒಳ್ಳೆ ಕ್ವಾಲಿಟಿ ಅಂದ್ಬಿಟ್ಟು ಓಮ್ ಅಂತ ಸೌಂಡ್ ಬರುತ್ತೆ. ಇದು ನೋಡಿ, ಈ ತರ ಕೈ ಗಂಟೆಯಲ್ಲಿ ನಿಮಗೆ ಎಲ್ಲಾ ಸೈಜು ರೆಡಿ ಸಿಗುತ್ತೆ. ಮತ್ತೆ ನೋಡಿ, ನಾವು ಒಂದೊಂದು 2 ಪೀಸ್ ಸ್ಯಾಂಪಲ್ ಅಲ್ಲ, ನೀವು ನೋಡ್ತಾ ಇರಬೇಕು ನಮ್ಮ ಹತ್ರ ಕ್ವಾಂಟಿಟಿ. ಎಷ್ಟು ಕ್ವಾಂಟಿಟಿ ನಿಮಗೆ ಯಾರ ಹತ್ರನೂ ಸಿಗೋದಿಲ್ಲ. ಎಲ್ಲಿ ನೋಡಿದ್ರೆ ನಿಮಗೆ ಎಷ್ಟು ಕ್ವಾಂಟಿಟಿ ಸಿಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲರೂ ನಮ್ಮ ಹತ್ರ ತಗೊಂಡು ಹೋಗಿ ಮುಂದಕ್ಕೆ ಸೇಲ್ ಮಾಡ್ತಾರೆ. ಎಲ್ಲ ರಿಟೇಲ್ ಮಾಡೋರು, ಮತ್ತೆ ಎಲ್ಲ ಕಡೆ ಮಾಲ್ಸ್ ಅಲ್ಲಿ, ಪೂಜೆ ಅಂಗಡಿಯಲ್ಲಿ, ಎಲ್ಲ ಕಡೆ ಚಿಕ್ಕಪೇಟೆಯಲ್ಲಿ ಎಷ್ಟು ಅಂಗಡಿಗಳು ಇದೆ, ಮಲೇಶ್ವರ ಇಲ್ಲ, ಆ ಅಂಗಡಿಯಲ್ಲಿ ನೋಡಿ ನಮ್ದೇ ಐಟಮ್ಸ್ ಇದೆ. ಜ್ಯೋತಿ ಬ್ರ್ಯಾಂಡ್ ಇರುತ್ತೆ, ಅದು ನೋಡ್ಕೊಳ್ಳಿ ನೀವು. ಇದು ನೋಡಿ, ಇದು ಕಿಚನ್ ವೇರ್ ಐಟಮ್ಸು. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಕುಕ್ಕರ್, ನಾವು ಹಿತ್ತಾಳದಲ್ಲಿ ಕುಕ್ಕರ್ ಕೂಡ ಮಾಡಿಸಿದೀವಿ. ಇದು ನೋಡಿ ಸಾಸ್ ಪ್ಯಾನ್, ಟೀ ಅಡುಗೆ ಮಾಡೋದಕ್ಕೆಲ್ಲ. ಇದು ನೋಡಿ ಕಡಾಯಿ. ನೋಡಿ ಈ ಕಡಾಯಿನ ರಿಟೇಲ್ ಅಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಏನು ಹೇಳ್ತಾರೆ, ಕಂಚು ಕಡೆ ಅಂತ ಹೇಳ್ತಾರೆ. ಆಕ್ಚುಲಿ ಕಂಚಲ್ಲಿ ಮಾಡೋಕೆ ಸಾಧ್ಯನೇ ಇಲ್ಲ. ಕಂಚಲ್ಲಿ ಬರೀ ತಟ್ಟೆ ಗ್ಲಾಸು ಅದೇ ಮಾಡ್ಬೋದು. ಇದು ಕಂಚಲ್ಲಿ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ. ಇರೋದು ಬ್ರಾಸು, ಬಟ್ ಕಂಚ್ ಅಂತ ಮಾಡ್ತಾರೆ, ಬಟ್ ಕಂಚಿಲ್ಲ. ಇದು ಹಿತ್ತಾಳೆ, ಬರೀ ಫಿನಿಶಿಂಗ್ ಕಂಚ್ ತರ ಕೊಟ್ಟಿದ್ದಾರೆ. ರಿಟೇಲ್ ಅಲ್ಲಿ ಆನ್ಲೈನ್ ಅಲ್ಲಿ ಎಲ್ಲ ಜಾಸ್ತಿ ವಿಡಿಯೋ ಕೊಡ್ತಾರೆ, ಅದು ಎಲ್ಲ ಅವ್ರು ನಮ್ಮ ಹತ್ರ ತಗೊಂಡೋಗಿ ಮಾಡ್ತಾರೆ, ಕಂಚ್ ಅನ್ಬಿಟ್ಟು ಮಾಡ್ತಾರೆ, ಕಸ್ಟಮರ್ ಹತ್ರ ಇದು ಮಾಡ್ತಾರೆ. ಬಟ್ ನಾವು ಆ ಥರ ಇಲ್ಲ. ಇದು ನೋಡಿ, ಇದರಲ್ಲಿ ಇನ್ನೂ ಒಂದು ಹೊಸ ವೆರೈಟಿ. ಇದು ಹಿತ್ತಾಳೆನೆ ನೋಡಿ. ಹಿತ್ತಾಳೆದಲ್ಲಿ ಬಕೆಟು, ಇದರಲ್ಲಿ ಸಣ್ಣದು ದೊಡ್ಡದು ಎಲ್ಲ ಸೈಜ್ ಇದೆ. ಮತ್ತೆ ಇದು ಕ್ಯಾಪ್ ಇರೋದು ಒಂದು ಬಕೆಟ್ ಇದೆ ನೋಡಿ. ಇದು ನೋಡಿ ಮೇಲೆ ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತೆ. ಇಂಥದ್ದು ಎಲ್ಲ ಐಟಮ್ಸ್ ಇದೆ. ಮತ್ತೆ ನೋಡಿ, ಇದು ಬಿರಿಯಾನಿ ಡಿಶ್ಶು, ಹಂಡಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಕಲೆ ಹಾಕಿರ್ತೀವಿ, ಒಳ್ಳೆ ಕಲೆ ಇರೋದು ಕೊಡ್ತೀವಿ. ಇದು ನೋಡಿ ಮೇಲೆ ಕ್ಯಾಪ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರೋ ಐಟಮ್ಸ್ ಇರುತ್ತೆ ನಮ್ಮ ಹತ್ರ. ಎಲ್ಲ ಐಟಮ್ಸ್ ತಗೊಂಡ್ರೆ ನಾನು ಕಸ್ಟಮರ್ಗೆ ಇಲ್ಲಿ ಬಂದು ನೀವು ತಗೊಳ್ಳೇಬೇಕನ್ನೋದು ಏನಿಲ್ಲ. ನಾನು ಕಸ್ಟಮರ್ಗೆ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ, ನನಗೇನು ವ್ಯಾಪಾರ ಮುಖ್ಯ ಅಲ್ಲ, ಕಸ್ಟಮರ್ ಇಸ್ ಗಾಡ್. ಒಂದ್ಸಲಿ ನೋಡ್ಕೊಂಡು ಹೋದ್ರೆ ಅವ್ರಿಗೆ ವಿಶ್ವಾಸ ಬರಬೇಕು, ಮತ್ತೆ ಅವ್ರಿಗೆ ಇದು ಆಗ್ಬೇಕು. ಹಿತ್ತಾಳೆ ಮತ್ತೆ ತಾಮ್ರದಲ್ಲಿ ನಾವು ಯೂಸ್ ಮಾಡಿದ್ರೆ ಏನು ಉಪಯೋಗ ಬರುತ್ತೆ, ನಮ್ಮ ಹೆಲ್ತ್ಗೆ ಏನು ಬೆನಿಫಿಟ್ ಆಗುತ್ತೆ, ಅವ್ರು ಇದು ಮಾಡಬೇಕು. ಅದಕ್ಕೆ ನೋಡಿ, ಇದು ಹೋಟೆಲಲ್ಲಿ ಕೊಡ್ತಾರಲ್ಲ ಡಿಶ್ಶು, ಇದ್ರ ನೋಡಿ ನಾವು ಕುಕ್ಕರ್ ಕೂಡ ಮಾಡಿಸಿದೀವಿ. ಇಡ್ಲಿ ಕುಕ್ಕರ್, ಇದು ಇಡ್ಲಿ ಕುಕ್ಕರ್ ಕೂಡ ಮಾಡ್ತಿದೀವಿ. ಮತ್ತೆ ನಾವು ಕಾಪರ್ ಅಲ್ಲಿ ಇದು ನೋಡಿ, ರಾಜ ಮಹಾರಾಜ ಟೈಮಲ್ಲಿ ಈ ತರ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು ನೋಡಿ. ಮತ್ತೆ ಇದು ನೋಡಿ, ಇದು ಕಡಾಯಿ, ಇದು ಅಡುಗೆ ಮಾಡೋದಕ್ಕೆ ಕಡಾಯಿ, ಇದರಲ್ಲಿ ನಾವು ಅಡುಗೆ ಮಾಡ್ಬೋದು. ಮತ್ತೆ ಇದು ಕಂಟೈನರ್ಗಳು ನೋಡಿ, ಈ ಕಂಟೈನರ್ ಅಲ್ಲಿ ಎಲ್ಲ ಸೈಜಸ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಐಟಮ್ಸ್ ಇದೆ. ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ ಕೊಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ ನಿಮ್ಗೆ 50 ರೂಪಾಯಿಂದ ಇದೆ. ಯಾವ ಸೈಜ್ ಬೇಕಾದ್ರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಸರ್ ನೋಡಿ, ಇದು ಜಾಗಟೆ, ಇದು ಪ್ಯೂರ್ ಕಂಚ್, ಪೂರಿ ಜಾಗಟೆ ಅಂತಾರೆ ಇದಕ್ಕೆ, ಜಗನ್ನಾಥ್ ಜಾಗಟೆ ಅಂತಾರೆ. ಜಗನ್ನಾಥ್ ಪೂರಿಯಲ್ಲಿ ಇದು ತಯಾರಾಗೋದು, ಇಲ್ಲಿ ತಯಾರಾಗೋದಿಲ್ಲ. ಇದು ಒರಿಜಿನಲ್ ಬರೋದು ಅಲ್ಲಿಂದ. ಬೇರೆ ಯಾವುದೇ ಡೂಪ್ಲಿಕೇಟ್ ಮಾಡ್ತಾರಲ್ಲ ಅದು ಕ್ರಿಯೇಟ್ ಮಾಡ್ತಾರೆ. ಬಟ್ ಇದು ಓಮ್ ಅಂತ ಸೌಂಡ್ ಇದಕ್ಕೆ ಬರೋದು, ಬೇರೆ ಯಾವುದಕ್ಕೆ ಓಮ್ ಅಂತ ಸೌಂಡ್ ಬರಲ್ಲ. ಇದು ನೋಡಿ ಹಂಡಿ ಡಿಶ್ ನೋಡಿ, ಪ್ರತಿಯೊಂದು ಐಟಮ್ಗೆ ಜ್ಯೋತಿ ಅಂತ ಬ್ರ್ಯಾಂಡ್ ಇರುತ್ತೆ. ಕಸ್ಟಮರ್ ನಮ್ಮ ಹತ್ರ ತಗೊಂಡ್ಬೇಕಂತೇನಿಲ್ಲ, ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ಳಿ. ಇಂಡಿಯಾದಲ್ಲಿ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಂಡ್ರೆ ಅವ್ರಿಗೆ ಕ್ವಾಲಿಟಿಯಲ್ಲಿ ಇದು ಆಗಲ್ಲ. ಇದು ನೋಡಿ ಎಲ್ಲ ಒಂದೊಂದ್ ಮೇಲೆ ಜ್ಯೋತಿ ಅಂತ ಇರುತ್ತೆ. ಇದು ಫಿನಿಶಿಂಗ್ ನೋಡಿ ಗೋಲ್ಡ್ ಕಲರ್ ತರ ಇದೆ, ಗೋಲ್ಡ್ ಫಿನಿಶಿಂಗ್ ತರ ಮಾಡಿದೀವಿ ನಾವು, ಆ ತರ ಮಾಡಿದೀವಿ. ಇದು ನೋಡಿ ದೋಸೆ ತವೆ, ಇದು 2 kg ಇದೆ ತೂಕ. ಇದು ಜ್ಯೋತಿ ಬ್ರ್ಯಾಂಡು.
ನೋಡಿ ಇಂಥ ಕಾಪರ್ ಬಾಟಲ್ಸ್, ಕಾಪರ್ ಅಲ್ಲಿ ವೆಜಲ್ಸ್, ಎಲ್ಲ ಐಟಮ್ಸ್ ಬೇಕಾದಷ್ಟು ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ. 4000+ ವೆರೈಟೀಸ್ ಇರುತ್ತೆ. ಇದು ನೋಡಿ ಮಸಾಲೆ ಬಾಕ್ಸ್, ಈ ತರ ಮಸಾಲೆ ಬಾಕ್ಸ್ ಅಲ್ಲಿ ರೌಂಡ್, ಸ್ಕ್ವೇರ್, ಡಿಸೈನ್ ಇರೋದು, ಕಲರ್ ಇರೋದು ಎಲ್ಲ ವೆರೈಟೀಸ್ ಸಿಗುತ್ತೆ. ಇದು ಮಸಾಲೆ ಬಾಕ್ಸ್ ನೋಡಿ, ನೀವು ನೋಡ್ತಾ ಇರ್ಬೇಕು. ಇಂಥ ತುಂಬಾ ಐಟಮ್ಸ್ ಇದೆ. ಇದು ನೋಡಿ, ಇದು ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ಐಟಮ್ಸ್. ಇದು ನೋಡಿ ಕುಟ್ನಿ, ಇದು ಮಸಾಲೆ ಕುಟ್ಟಕ್ಕೆ ಕುಟ್ನಿ. ಇದು ನೋಡಿ ಸಣ್ಣ ಮಸಾಲಾ ಬಾಕ್ಸ್, ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕುಂಕುಮ ಯೂಸ್ ಮಾಡ್ಬೋದು, ಮಸಾಲೆಗೆ ಯೂಸ್ ಮಾಡಬಹುದು. ಇದು ಸಣ್ಣ ಐಟಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಐಟಮ್ಸ್. ಮತ್ತೆ ದೀಪದಲ್ಲಿ ನಿಮಗೆ ಸುಮಾರು ವೆರೈಟೀಸ್ ಸಿಗುತ್ತೆ. ಇದು ತುಳಸಿ ದೀಪ. ಈ ದೀಪದಲ್ಲಿ ಸಣ್ಣ ದೀಪದಲ್ಲಿ 3000+ ವೆರೈಟೀಸ್ ಸಿಗುತ್ತೆ. ತ್ರಿಶೂಲ, ಈ ತ್ರಿಶೂಲ ಒಂದು 6 ಅಡಿ ಇದೆ, 6 ಅಡಿ ಡಮರುಗ ಇದೆ, ತ್ರಿಶೂಲ ಇದೆ. ಈ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎಲ್ಲಾ ಸೈಜ್ ಕೂಡ ಸಿಗುತ್ತೆ ನಮ್ಮ ಹತ್ರ. ತ್ರಿಶೂಲ ಮೇನ್ ಇರೋದು ದೇವಸ್ಥಾನದಲ್ಲಿ ಯೂಸ್ ಆಗುವಂತ ಇದು ಐಟಮ್ಸು, ಪೂಜಾ ಸಂಬಂಧಪಟ್ಟಂತದ್ದು ಐಟಮ್ಸು, A to Z ಹಿತ್ತಾಳೆ ಮತ್ತೆ ತಾಮ್ರದಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ. ಮತ್ತೆ ಕಿಚನ್ ಅಲ್ಲಿ ಯೂಸ್ ಆಗುವಂತ ಐಟಮ್ಸು, ಕಂಚು ಐಟಮ್ಸು, ಬ್ರಾಂಜ್ ಐಟಮ್ಸು, ಇದು ಹಿತ್ತಾಳೆ ಐಟಮ್ಸು, ತಾಮ್ರ ಐಟಮ್ಸು, A to Z ಕಲೆಕ್ಷನ್ ನನ್ನ ಹತ್ರ ಸಿಗುತ್ತೆ. ನೋಡಿ ಸರ್, ಒಂದೊಂದು ಐಟಮ್ ಅಲ್ಲಿ ನಿಮ್ ಕ್ವಾಂಟಿಟಿ ನೋಡಿ, ಒಂದೊಂದು ಐಟಮ್ ಅಲ್ಲಿ ನಿಮ್ಗೆ 1000 ಪೀಸ್ ಬೇಕಾದ್ರೂ ಸಿಗುತ್ತೆ, 1000 ಪೀಸ್ ಬೇಕಾದ್ರೂ ಸಿಗುತ್ತೆ. ಮೇನ್ ಕ್ವಾಲಿಟಿ, ಅವು ಕಸ್ಟಮರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಬ್ರಾಸ್ ಐಟಮ್ ಅಲ್ಲಿ ನೀವು ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಂಡ್ರೆ ನಿಮಗೆ ಕ್ವಾಲಿಟಿಯಲ್ಲಿ ಮೋಸ ಆಗಲ್ಲ. ಯಾಕಂದ್ರೆ ಜ್ಯೋತಿ ಬ್ರ್ಯಾಂಡ್ ಬರೀ ಬ್ರಾಂಡೆಡ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು. ಆ ಕ್ವಾಲಿಟಿಯಲ್ಲಿ ಅವರು ಕಾಂಪ್ರಮೈಸ್ ಯಾವುದು ಇಲ್ಲ. ಇದೇ ಸೀಟ್ ಐಟಮು, ಇದು ನಿಮಗೆ 750 ರೂಪಾಯಿ ಕೆಜಿಗೂ ಸಿಗುತ್ತೆ ಬರೀ ಸೀಟು. ಇದ್ರದ್ದು ಮೆಟೀರಿಯಲ್ 1500 ರೂಪಾಯಿ ಬರೀ ಮೆಟೀರಿಯಲ್ ಸೀಟು. ಅದನ್ನ ಪ್ರೆಸ್ ಮಾಡಿದ್ರೆ 1600 ರೂಪಾಯಿ ಕೆಜಿ ಆಗುತ್ತೆ. ಮತ್ತೆ ಇದೇ ಐಟಮ್ಸ್ ಲೋಕಲ್ ಸೀಟ್ ಅಲ್ಲಿ ಮಾಡಿದ್ರೆ 200-300 ರೂಪಾಯಿ ಕೆಜಿಗೆ ವ್ಯತ್ಯಾಸ ಬಂದ್ಬಿಡುತ್ತೆ. ಬಟ್ ಈ ಕ್ವಾಲಿಟಿ